Yeah, hello everyone. So this is your sixth problem under assessment of companies and a normal provision calculation. So here from the following profit and loss account of unlimited, calculate income from businesses. So first one, general expenses. As we know, for the purpose of calculating PGBP, general expenses will be incurred in your business. Then this kind of expenses will be considered as allowable expenses. Next to fire insurance premium, yes, allowable expenses. Bad debts allowed. Next to advertisement in cash. So cash means 44,500, excess of rupees 20,000. Then the whole cash will be considered as disallowed expenses. Next to municipal tax of a quarter led to employee. So employee related activity and municipal taxes, even they given information regarding rent received from employees. So any rent which is received from employees will be considered as business activity, and also the municipal taxes of a quarter led to employee, this will be considered as business activity. Then this kind of information will be considered as allowable expenses. Next to salary allowed. Interest on capital own means this is not business related activity, non-business activity. Then this kind of expenses will be considered as disallowed. Next to income tax disallowed. Depreciation, so depreciation problem ಅಲ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾದರೂ IT ಆಕ್ಟ್ ಪ್ರಕಾರ ಡಿಪ್ರಿಸಿಯೇಷನ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ then we have to consider this kind of information as disallowed expenses. When there is no information we can easily ಇದನ್ನ ಇಗ್ನೋರ್ ಮಾಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಅಡ್ವಾನ್ಸ್ IT paid. So IT act as income tax as we consider as disallowed expenses. Any adjustments, so any advances so related to IT income tax, that will be considered as disallowed. Again donations also disallowed. Motor car expenses, so sometimes business ke motor car expenses incurred ಆಗುತ್ತೆ. personal ಅಂತ ಏನಾದರೂ ಇಲ್ಲಿ informations ಕೊಟ್ಟಿದ್ರೆ we can consider as disallowed, but there is no information, so we can easily treat this kind of expenses as business expenses. proprietor salary, so proprietor salary PGBP ಅಲ್ಲಿ ಯಾವತ್ತೂ ಕನ್ಸಿಡರ್ ಮಾಡೋದಿಲ್ಲ. ಸೊ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ರೆ ನಾವು ಅಲೋವಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬಹುದು. ಸೊ ನಾನ್ ಬಿಸ್ನೆಸ್ ಆಕ್ಟಿವಿಟೀಸ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದೋಸ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ಆಸ್ ಡಿಸಲ್ಲೋಡ್. ನೆಕ್ಸ್ಟ್ ನೆಟ್ ಪ್ರಾಫಿಟ್. ನೆಕ್ಸ್ಟ್ ಬೈ ಗ್ರಾಸ್ ಪ್ರಾಫಿಟ್. ನೆಕ್ಸ್ಟ್ ಬೈ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲ್ಲೌಡ್ ಅರ್ಲಿಯರ್. ಸೊ ಏನಾಗ್ತಿದೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಮಾಡಿದ್ದಾರೆ, ಬಟ್ ದಿಸ್ ಕೈಂಡ್ ಆಫ್ ಬ್ಯಾಡ್ ಡೆಟ್ಸ್ ದೇ ಆಲ್ರೆಡಿ ಡಿಸಲ್ಲೌಡ್ ಅರ್ಲಿಯರ್. ಸೊ ಏನಾಗಿರುತ್ತೆ ಅಂದ್ರೆ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ PGBP ಏನು ಬ್ಯಾಡ್ ಡೆಟ್ಸ್ ಇದೆಯೋ 4,000, ಈ 4,000 ಬಿಫೋರ್ ಅವ್ರು ಏನ್ ಮಾಡಿರ್ತಾರೆ ಡಿಸಲ್ಲೌಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ 4,000 ನೆಟ್ ಪ್ರಾಫಿಟ್ಗೆ ಆಡ್ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ನ ಪೇ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇವಾಗ ಇದು ರಿಕವರ್ಡ್ ಆಗಿದೆ. ರಿಕವರ್ಡ್ ಆಗಿರೋ ಅಮೌಂಟ್ ನ ಅಗೇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಶೋ ಮಾಡಿದ್ದಾರೆ. ವೆನ್ ದೇ ಶೋಯಿಂಗ್ ದಿಸ್ ಕೈಂಡ್ ಆಫ್ ಇನ್ಕಮ್ ಇನ್ ಪ್ರಾಫಿಟ್ ಅಂಡ್ ಲಾಸಸ್ ಮೀನ್ಸ್ ದಟ್ ಡೈರೆಕ್ಟ್ಲಿ ಎಫೆಕ್ಟ್ ಟು ಯುವರ್ ನೆಟ್ ಪ್ರಾಫಿಟ್. ಫಾರ್ ದಟ್ ರೀಸನ್ ವಾಟ್ ಎವರ್ ಬ್ಯಾಡ್ ಡೆಟ್ಸ್ ವಿಚ್ ಇಸ್ ರಿಕವರ್ಡ್ ಅಂಡ್ ವಿಚ್ ಇಸ್ ಡಿಸಲ್ಲೋಡ್ ಅರ್ಲಿಯರ್ ವಿ ಹ್ಯಾವ್ ಟು ಡಿಡಕ್ಟ್ ಔಟ್ ಆಫ್ ಅವರ್ ನೆಟ್ ಪ್ರಾಫಿಟ್. ಅರ್ಥ ಆಗ್ತಿದೆಯಾ? ಯಾವ ಪರ್ಪಸ್ಗೋಸ್ಕರ ನಾವು ಡಿಡಕ್ಟ್ ಮಾಡ್ತೀವಿ ಅಂದ್ರೆ ಬಿಕಾಸ್ ಇದನ್ನ ಆಲ್ರೆಡಿ ಡಿಸಲ್ಲೋಡ್ ಮಾಡಿರ್ತಾರೆ. ಡಿಸಲ್ಲೋಡ್ ಅಂದ್ರೆ ಏನಾಗಿರುತ್ತೆ ಎಕ್ಸ್ಪೆನ್ಸಸ್, ಆ ಡಿಸಲ್ಲೋಡ್ ಎಕ್ಸ್ಪೆನ್ಸಸ್ ನೆಟ್ ಪ್ರಾಫಿಟ್ಗೆ ಆಡ್ ಮಾಡಿರ್ತೀವಿ. ಅರ್ಥ ಆಗ್ತಿದೆ? ಸೊ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿರುತ್ತೆ ಆಡ್ ಮಾಡುವಾಗ. ಸೊ ಯಾವಾಗ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೋ ಅದ್ರ ಮೇಲೆ ಆಲ್ರೆಡಿ ಟ್ಯಾಕ್ಸ್ ನ ಪೇ ಮಾಡಿರ್ತೀವಿ. ಅರ್ಥ ಆಗ್ತಿದೆಯಾ? ಆಲ್ರೆಡಿ ಆಗೋಗಿದೆ, ಈ ಎಕ್ಸ್ಪೆನ್ಸಸ್ ಮೇಲೆ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಾಗಿದೆ. ಸೊ ಡಿಸಲ್ಲೋಡ್ ಆಗಿರೋದು ಈ ಕರೆಂಟ್ ಇಯರ್ ಅಲ್ಲಿ ಮೀನ್ಸ್ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮೀನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಅವ್ರು ಈ ಬ್ಯಾಡ್ ಡೆಟ್ಸ್ ನ ರಿಕವರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಪೇ ಮಾಡಿ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿದೆ. ಅಗೇನ್ ಇದ್ರ ಮೇಲೆ ನಾವು ಟ್ಯಾಕ್ಸ್ ಮಾಡಿದ್ರೆ ಈ ಎಕ್ಸ್ಪೆನ್ಸಸ್ ಮೀನ್ಸ್ ಈ ಇನ್ಕಮ್ ಮೇಲೆ ನಮಗೆ ಡಬಲ್ ಟ್ಯಾಕ್ಸೇಷನ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಫಾರ್ that reason we have to deduct this kind of income out of from our net profit. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ರಿಲೇಟೆಡ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದರ್ ಹೆಡ್ ಆಫ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ದೆನ್ ಕಂಪ್ಲೀಟ್ಲಿ ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ. As we discuss, rent received from employees, so any rent which is received from employee will be considered as business income. Next ಇದು business income ಅಂತ ಟ್ರೀಟ್ ಮಾಡ್ತೀವಿ. But interest from debtors for delayed payment, so debtors business activities ಅಲ್ಲಿ ಬಂದೇ ಬರ್ತಾರೆ. So interest from debtors for delayed payment, so business related activities, so ಎರಡು business related income ಆಯ್ತು. ಅರ್ಥ ಆಗ್ತಿದ್ಯಾ? ಇನ್ನು ನಾನ್ ಬಿಸ್ನೆಸ್ ಇಲ್ಲಿರೋದು ಒಂದು ಬ್ಯಾಡ್ ಡೇಟ್ಸ್ ಮೇಲೆ ಆಲ್ರೆಡಿ ಟ್ಯಾಕ್ಸ್ ನ ಪೇ ಮಾಡಿರ್ತೀವಿ. ಫಾರ್ ದಟ್ ರೀಸನ್ ಮತ್ತೆ ಇದ್ರ ಮೇಲೆ ಟ್ಯಾಕ್ಸ್ ನ ಪೇ ಮಾಡಬಾರ್ದು ಅಂತ ಇದನ್ನ
ಇದನ್ನು ನಾವು ನೆಟ್ ಪ್ರಾಫಿಟಲ್ಲಿ ಡಿಡಕ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ರಿಲೇಟೆಡ್ ಟು ಅದರ್ ಹೆಡ್ ಆಫ್ ಇನ್ಕಮ್. ಸೊ ಹಿಯರ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹5,000 paid as a compensation to an old employee whose services was terminated in the interest of the business. ಅರ್ಥ ಆಗ್ತಿದೆಯಾ? ಸೊ ಈ ಜನರಲ್ ಎಕ್ಸ್ಪೆನ್ಸಸ್ ಇದೆಯಲ್ವಾ, ಜನರಲ್ ಎಕ್ಸ್ಪೆನ್ಸಸ್ ₹10,000. ಈ 10,000 ಅಲ್ಲಿ ₹5,000 ಓಲ್ಡ್ ಎಂಪ್ಲಾಯಿಗೆ ಕಾಂಪನ್ಸೇಷನ್ ಆಗಿ ಪೇ ಮಾಡಿದ್ದಾರೆ ಫಾರ್ ದಿ ಪರ್ಪಸ್ ಆಫ್ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಂಪನಿ ಬಿಸ್ನೆಸ್ ಇಂದ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ರಿಲೇಟೆಡ್ ಟು ಬಿಸ್ನೆಸ್ ಆಕ್ಟಿವಿಟಿ. ಅದು ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಎಲ್ಲೂ ಕೂಡ ನಮ್ಮ ನೆಟ್ ಪ್ರಾಫಿಟ್ಗೆ ಅದು ಎಫೆಕ್ಟ್ನ ಕ್ರಿಯೇಟ್ ಮಾಡೋದಿಲ್ಲ. ನೆಕ್ಸ್ಟ್ ₹3,000 ಬೈ ವೇ ಆಫ್ ಹೆಲ್ಪ್ ಟು ಪೂರ್ ಸ್ಟೂಡೆಂಟ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಅಮೌಂಟಲ್ಲಿ 3,000 ಇನ್ಕ್ಲೂಡ್ ಆಗಿದೆ ಅಂತೆ. ಆ 3,000 ಅಮೌಂಟು ಪೂರ್ ಸ್ಟೂಡೆಂಟ್ಗೆ ಪೇ ಮಾಡಿದಾರಂತೆ. ಸೊ ಇದು ನಮ್ಮ ನಾನ್ ಬಿಸ್ನೆಸ್ ಆಕ್ಟಿವಿಟಿ ಆಗುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ದೆನ್ 3,000ನ ನಾವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಆಸ್ ವಿ ಆಲ್ರೆಡಿ ಡಿಸ್ಕಸ್ ಇನ್ ಯುವರ್ IT. ಸೊ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ದಿ ರೇಟ್ಸ್ ಪ್ರಿಸ್ಕ್ರೈಬ್ ಬೈ ದಿ ಆಕ್ಟ್. ಆಕ್ಟ್ ಇಸ್ ನಥಿಂಗ್ ಬಟ್ IT Act comes to ₹3,000. ಸೊ ನಮಗೆ ಇಲ್ಲಿ ಡಿಪ್ರಿಸಿಯೇಷನ್ಸ್ ಕೊಟ್ಟಿರೋದು 4,000. ಬಟ್ IT Act ಪ್ರಿಸ್ಕ್ರೈಬ್ ರೇಟ್ ಪ್ರಕಾರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ 3,000 ಬಂದಿದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಪ್ರೊವೈಡ್ ಮಾಡಿರೋ ಡಿಪ್ರಿಸಿಯೇಷನ್ ನಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ, ಡಿಸಲೋಡ್ ಡಿಪ್ರಿಸಿಯೇಷನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಡಿಪ್ರಿಸಿಯೇಷನ್ ಅಲೋಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಈ ಡಿಪ್ರಿಸಿಯೇಷನ್ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ, ಈ ಡಿಪ್ರಿಸಿಯೇಷನ್ ನೆಟ್ ಪ್ರಾಫಿಟಲ್ಲಿ ಲೆಸ್ ಮಾಡ್ತೀವಿ. ಇಷ್ಟ ಅರ್ಥ ಆಯ್ತಾ? ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಪ್ಲೀಸ್ ರೈಟ್ ಡೌನ್ computation of income from business, particulars, amount, net profit as per profit and loss account. So as per profit and loss account, net profit is ₹82,000. So write down 82,000. as we discuss ಇಲ್ಲಿ ಯಾವ್ದು disallowed expenses ಇದೆಯಾ ಅದನ್ನ ಟಿಕ್ ಹಾಕೊಂಡು. ಅರ್ಥ ಆಗ್ತಿದೆಯಾ? ಸೊ as we discuss advertisement in cash excess of ₹20,000. ಸೊ ಇದು ನಮಗೆ disallowed expenses ಆಗುತ್ತೆ. write down advertisement in cash excess of ₹20,000. ಸೊ ₹20,000. ಸೊ ಅವ್ರು ನಮಗೆ ಕೊಟ್ಟಿರೋ ವ್ಯಾಲ್ಯೂ 44,500. Next, municipal taxes related to business, salary related to business, interest on capital own ಅಂತ ಕೊಟ್ಟಿದ್ದಾರೆ. So then this is considered as disallowed expenses. So interest on capital own ₹4,000. Next, income tax disallowed ₹2,000. Income tax ₹2,000. Next, ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಡಿಸಲೋಡ್ ಅಂತ ಟ್ರೀಟ್ ಮಾಡ್ತೀವಿ. ಐ ಟಿ ಆಕ್ಟ್ ಪ್ರಕಾರ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಅಲೋಡ್ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನ್ ಇಸ್ 4,000. ನೆಕ್ಸ್ಟ್, ಅಡ್ವಾನ್ಸ್ IT paid, ಅಗೇನ್ ಡಿಸಲೋಡ್. ಅಡ್ವಾನ್ಸ್ IT paid ₹2,000. ನೆಕ್ಸ್ಟ್, ಡೊನೇಷನ್. ಸೊ ಡೊನೇಷನ್ ಆಲ್ಸೋ ಡಿಸಲೋಡ್ 1,000. Next, motor car expenses, business related to proprietor salary. So this is also disallowed. So proprietor salary 25,000. ಆಯ್ತಾ? ಸೊ ನೆಕ್ಸ್ಟ್ ಫೈನಲಿ ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ 5,000 ಬಿಸ್ನೆಸ್ ಆಕ್ಟಿವಿಟಿ ರಿಲೇಟೆಡ್ ಎಕ್ಸ್ಪೆನ್ಸಸ್, 3,000 ಫಾರ್ ಪೂರ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾನ್ ಬಿಸ್ನೆಸ್ ಆಕ್ಟಿವಿಟಿ. ಸೊ ಇದನ್ನ ನಾವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ಸೊ ನೆಕ್ಸ್ಟ್ ರೈಟ್ ಡೌನ್ ಜನರಲ್ ಎಕ್ಸ್ಪೆನ್ಸಸ್ ಫಾರ್ ಪೂರ್ ಸ್ಟೂಡೆಂಟ್ ₹3,000 ಅಂತ ಆಯ್ತಾ? ಸೊ ನಾವು ಡೆಬಿಟ್ ಸೈಡ್ ಅಲ್ಲಿರೋ ಪ್ರತಿಯೊಂದು ಎಕ್ಸ್ಪೆನ್ಸಸ್ನು ಯಾವ್ದು ಡಿಸಲೋಡ್ ಯಾವ್ದು ಅಲೋಡ್ ಅಂತ ಸೆಗ್ರಿಗೇಟ್ ಮಾಡಿ ಡಿಸಲೋಡ್ ಆಗಿರೋ ಎಕ್ಸ್ಪೆನ್ಸಸ್ನ ಅಗೇನ್ ನಮ್ಮ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿದೀವಿ. ಅರ್ಥ ಆಗುತ್ತೆ? ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 44,500, 25,000, 4,000, 2,000, 4,000, 2,000, 1,000, 3,000. ಸೊ 85,500. ಸೊ ಇದನ್ನು ಆ್ಯಡ್ ಮಾಡಿ 1,67,500. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ಡಿಸಲೋಡ್ ಇನ್ಕಮ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ಡಿಸಲೋಡ್ ಇನ್ಕಮ್ಸ್ ಇದ್ರೆ ಡಿಡಕ್ಟ್ ಮಾಡ್ತೀವಿ. ಸೊ ಆಸ್ ವಿ ಡಿಸ್ಕಸ್ ದ ಬ್ಯಾಡ್ ಡೆಟ್, ಸೊ ಅದ್ರ ಮೇಲೆ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿ ಆಗೋಗಿದೆ. ಮತ್ತೆ ನಾವು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದನ್ನ ನಾವು ಇನ್ಕಮ್ ಅಂತ ಶೋ ಮಾಡಿದ್ರೆ ನಮ್ಮ ನೆಟ್ ಪ್ರಾಫಿಟ್ಗೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿರೋ ರೀಸನ್ಗೋಸ್ಕರ, ಈ ಡಿಸಲೋಡ್ ಅಲ್ಲಿಯರ್ ಮಾಡಿರೋದಗೋಸ್ಕರ ಈ ಇನ್ಕಮ್ನ ನಾವೇನ್ ಮಾಡಬೇಕು, ನಮ್ಮ ನೆಟ್ ಪ್ರಾಫಿಟ್ ಇಂದ ಡಿಡಕ್ಟ್ ಮಾಡಬೇಕು. ಸೊ ಹಿಯರ್ ರೈಟ್ ಡೌನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೋಡ್ ಅಲ್ಲಿಯರ್ ₹4,000.
Next, as we discussed, the interest on government securities comes under income from other sources, other head of income information. So ಇದನ್ನು ಕೂಡ ನಾವು disallowed income ಅಂತ ಟ್ರೀಟ್ ಮಾಡಬೇಕು. ₹6,000. So write down interest on government securities ₹6,000. Finally, they provided information regarding depreciation. So depreciation is according to IT Act ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿರೋದು 3,000. So this is completely allowable. So depreciation as per IT ₹3,000. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಡಿಡಕ್ಟ್ ಮಾಡಿದ್ರೆ ಮುಗೀತು. ಸೊ ದಟ್ ಈಸ್ ಅವರ್ PGBP ಇನ್ಕಮ್ ಆಗುತ್ತೆ. ಸೊ 4,000 ಪ್ಲಸ್ 6,000 ಪ್ಲಸ್ 3,000. ಸೊ 13,000. ಸೊ 1,67,500 ಮೈನಸ್ 13,000. ಸೊ 1,54,000. 1,54,500. ಸೊ ದಿಸ್ ಈಸ್ ಯುವರ್ PGBP. ಅರ್ಥ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸೊ ಸಿಂಪಲ್ ಪ್ರಾಬ್ಲಮು, ಆಲ್ರೆಡಿ IT-ಲಿ ಈ ರೀತಿ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಪ್ರಾಬ್ಲಮ್ಸು ನಿಮಗೆ ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಷನ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲೀಸ್ ಟೇಕ್ ಡೌನ್ ದಿಸ್ ನೋಟ್. ದಿಸ್ ಈಸ್ ಯುವರ್ ಆನ್ಸರ್. ಥ್ಯಾಂಕ್ ಯು.